ಈಗಾಗಲೇ ಪೂಜ್ಯ ಗುರುಗಳು ಈ ಹೋರಾಟದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇವತ್ತು ನಮ್ಮದು ಎಲ್ಲರದು ಒಂದೇ ಆಗ್ರಹ ಐತೆ ಸರ್ಕಾರಕ್ಕೆ, ನೀವು ಕರೆದು ಮಾತಾಡುವಂಥದ್ದನ್ನು ಮಾಡದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಸ್ಟ್ರಿಕ್ಟ್ಲಿ ನೀವು ಯಾವುದೇ ಒಂದು ಟ್ಯಾಕ್ಟ್ರ್ ಬಿಡಬಾರ್ದು, ಯಾರೂ ಜನ ಬರಬಾರ್ದು ಅಂತ ಹೇಳಿ ಈ ಸಲ ಸುಮಾರು 6,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾವು ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀವಿ, ಈ ಹೋರಾಟ ಆಗಬಾರ್ದು, ಯಾವುದೇ ಅನಾಹುತ ಆಗಬಾರ್ದಂದರೆ ತಾವೇ ಮನೆ ನ್ಯಾಯವಾದಿಗಳು ಏನು ಕರೆದಂಥ ಸಭೆಯಲ್ಲಿ ಹೇಳಿದಿರಿ, ನಾವು ಒಂದು ಮನಸ್ಸು ಮಾಡಿಬಿಟ್ರೆ 15 ನಿಮಿಷದಲ್ಲಿ ಹಿಂದುಳಿದ ಆಯೋಗದಿಂದ ವರದಿ ತರಿಸ್ಕೊಳ್ಬಹುದು ಅಂತ ಹೇಳಿದ್ದೀರಿ. ಅದೇ ರೀತಿ ನೀವು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ನೀವು ವರದಿ ತರಿಸ್ಕೊಂಡು ಯಾವ ಇದರಲ್ಲಿ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋವಂಥದ್ದು ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು ಅದನ್ನು ಗೆಜೆಟ್ ಮಾಡಿ ಕೊಟ್ಬಿಟ್ರೆ ಈ ಹೋರಾಟ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಕೊಡೇಬಾರ್ದು ಅಂತ ನಿಮ್ಮ ಮನಸ್ಸಿನಾಗಿದ್ದರೆ, ನಿಮಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದತ್ತಿದ್ದರೆ ಹೋರಾಟ ಅನಿವಾರ್ಯ. ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು ಬಿ ಜೆ ಪಿಯವರು ಇದ್ದರೂ ಸಹಿತ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿ ಸಿ ಸಿ ಪಾಟೀಲರು ಒಬ್ಬ ಸಚಿವರಾಗಿ ಅವರು ಸಹ ಎಲ್ಲ ತನುಮಾನದಿಂದ ಅವರು ಸಹಕಾರ ಮಾಡಿದ್ರು. ಬಹುತೇಕ ನಮ್ಮ ಬಿ ಜೆ ಪಿ ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ರು. ಅವಾಗ ಏನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾಯಿದ್ರು, ಆ ಒಂದು ಟ್ಯೂನೇ ಇಲ್ಲ. ಈಗ ಅವ್ರಿಗೆ ಮುಜುಗರ ಆಗ್ತದೆ, ಹೀಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಈಗ ಹಿತವಚನ ಹೇಳಕ್ಕೆ ಪ್ರಾರಂಭ ಮಾಡ್ಯಾರ. ಅವರೇ ಪ್ರವಚನ ಹೇಳಕ್ಕೆ ಚಾಲು ಮಾಡ್ಯಾರ ಗುರುಗಳು ಬದಲಿ. ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಾಂತಯುತವಾಗಿ ಮಾಡುವಂಥ ಹೋರಾಟಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡಬೇಡಿ. ಸುಮ್ಮನೆ ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ರೈತರನ್ನ ಹೊಡೆಯೋದು, ನಮ್ಮ ಸಮಾಜದವ್ರನ್ನ ಹೊಡೆಯೋದು ಮಾಡಿದ್ರೆ ಅನಾಹುತ ಏನಾದರೆ ಅದು ನಿಮ್ಮ ಸರ್ಕಾರಕ್ಕೆ ಕಳಂಕ ಬರ್ತದೆ. ಅದನ್ನು ಬಿಟ್ಟು ಸಂಧಾನ ಮಾತುಕತೆಯನ್ನು ನಮ್ಮ ಗುರುಗಳನ್ನ ಕರೀರಿ. ನಮ್ಮನ್ನ ಯಾರೂ ಕರಿಬಾರದು ಮನಸ್ಸಿಲ್ಲಲ್ಲ, ಬಿಡ್ರಿ. ನೀವು ನಿಮ್ಮ ಪಕ್ಷದ ಶಾಸಕರನ್ನೇ ಕೂತ್ಕೊಂಡು ಸಭೆ ಮಾಡಿರಿ, ನಮ್ಮದೇನು ತಕರಾರಿಲ್ಲ. ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಮೀಸಲಾತಿ ಅಷ್ಟೇ. ಇದರ ನಾವೇನು ಪ್ರತಿಷ್ಠೆ ತೊಗೊಳಕ್ಕೆ ತಯಾರಿಲ್ಲ. ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮನವೊಲಿಸ್ತೀವತ್ತು ಕಾಂಗ್ರೆಸ್ ಶಾಸಕರೇ ಅವರೇ ಕರ್ಕೊಂಡು ಹೋಗಿ ಅವರ ಮಾತುಕತೆ ಮಾಡಿ ನಮ್ಮ ಕೈಯಾಗ ಗೆಜೆಟ್ ನೋಟಿಫಿಕೇಷನ್ ಕೊಟ್ಟರೆ ಮುಗಿದೋಯ್ತು. ನಮ್ಮದೇನು ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ಯಾವುದೇ ಜಗಳಿಲ್ಲ, ಏನೂ ಇಲ್ಲ. ಅದನ್ನು ಮಾಡೋದು ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಸಹಿತ ಹಾದಿ ತಪ್ಪಿಸುವಂಥ ಕೆಲಸ ನೀವು ಮಾಡಬೇಡಿ. ಸಿದ್ದರಾಮಯ್ಯನವ್ರಿಗೂ ಯಾವುದೇ ಮುಖ್ಯಮಂತ್ರಿಗೆ ಒಂದು ರೀತಿ ಇದು ಮಾಡಲಿಲ್ಲ ಅಂದ್ರೆ ನನಗೆ ನಾಳೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತೈತೆ ಅನ್ನೋವಂಥದ್ದು ಮೊದಲು ಮುಖ್ಯಮಂತ್ರಿ ಆದವ್ರು ತಿಳ್ಕೊಬೇಕು. ಯಾರೋ ಹಿಂದೆ ಸುತ್ತಮುತ್ತಲಿದ್ದವ್ರು 4 ಮಂದಿ ಹೇಳ್ತಾ ಇರ್ತಾವ್ರು ಮಾತು ಕೇಳ್ಕೊತ ಹೋದರೆ ಕೊನೆಗೆ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ಆ ಅಪಖ್ಯಾತಿಗೆ ಒಳಗಾಗಬೇಡ್ರಿ. ಕೂತು ಮಾತಾಡಿ ಸುಮ್ಮನೆ ಪೊಲೀಸ್ ಅಧಿಕಾರಿ ಕರ್ಕೊಂಡು ನಮ್ಮೆಲ್ಲ ತಾಲೂಕು ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಫೋನ್ ಮಾಡೋದು, ಸುಮ್ಮನೆ ಗಜರುಸೋದು ಎಲ್ಲ ಯಾರು ಅಂಜೋದಿಲ್ಲ. ಈಗ ನೀವು ಏನು ಮಾಡಂಗದೀರಿ, ಭಾಳ ಅರೆಸ್ಟ್ ಮಾಡ್ತೀರಿ, ಒಳಗೆ ಹಾಕ್ತೀರಿ. ಈ ದೇಶನಾಗ ಕಾನೂನು ಮತ್ತು ನ್ಯಾಯಾಂಗ ಒಂದು ಐತಲ್ಲ, ನೀವು ಅರೆಸ್ಟ್ ಮಾಡಿದ ಒಂದು ತಾಸನಾಗ ಹೊರಗೆ ಬರೋದ್ರೆ ಎಲ್ಲ ವ್ಯವಸ್ಥೆ ನಮ್ಮ ವಕೀಲರು ಈಗಾಗಲೇ ಮಾಡಿಬಿಟ್ಟಾರ. ಆದ್ರೆ ಅದನ್ನೇ ನೀವು ಇಟ್ಕೊಂಡು ಏನಾದರೂ ಹುಚ್ಚು ಸಾಹಸಕ್ಕೆ ಬಿದ್ದು ಏನಾದ್ರು ಮಾಡಿದ್ರೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿಯೂ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಯಾರ್ದೋ ಮಾತು ಕೇಳಿ ಯಾರಿಗೋ ಅದು ಕ್ರೆಡಿಟ್ ಅನ್ನೋವಂಥದ್ದು ಏನು ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಮ್ಮ ಬಿ ಜೆ ಪಿ ರಾಜ್ಯಸಭಾ ಸದಸ್ಯರಿಗೂ ಬೇಕಾಗಿಲ್ಲ, ಏನಿಲ್ಲ. ನಮ್ದು ಎಲ್ಲರದು ಒಂದೇ ಕಳ್ಕಳಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅನ್ನೋದು ಬಿಟ್ಟರೆ ನಮ್ಮದೇನೋ ಸ್ವಾರ್ಥ ಇಲ್ಲ. ನಾವು ಯಾವುದೇ ಇಲ್ಲಿ ಪದಾಧಿಕಾರಿ ಆಗ್ಬೇಕನ್ನೋರಲ್ಲ, ಏನೂ ಅಲ್ಲ. ಅದಕ್ಕೆ ನಾವು ಇನ್ನೊಮ್ಮೆ ಆಗ್ರಹ ಮಾಡ್ತೀವಿ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಮಾಡಿ.
ಇಲ್ಲಾಂದರೆ 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ನಾವು ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನು MLA ಆಗಿದ್ದೀರಿ, ಸಮುದಾಯದ ಹೆಸರಲ್ಲಿ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡ ಬಂದು ಬಾಯಿಗೆ ಬರ್ರಿ. ಇಲ್ಲಾಂದರೆ ಮುಂದಿನ ಅವಧಿಯಲ್ಲಿ ಜನ ನೋಡ್ಕೋತಾರೆ. ಅದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕೆಲವೊಂದು ಮಂದಿ ಇದ್ದೇ ಇರ್ತಾರೆ. ಅವರು ನೋಡ್ರಿ, ಇವರೇ ನೋಡ್ರಿ ನ್ಯಾಯವಾದಿಗಳು ಹೇಳ್ತಾರೆ ಕೊಡ್ಲಿಕ್ಕೆ ಬರ್ತದೆ ಅಂತೇಳಿ ಏನೇನು ಅನ್ನೋಂಥದ್ದನ್ನ ಕಾನೂನಿನಲ್ಲಿ ಏನೇನು ಅವಕಾಶಗಳಿವೆ ಅನ್ನೋಂಥದ್ದು ಇವ್ರು ಯಾರು ನಾನು ವಕೀಲ, ಇದಕ್ಕೆ ಸಂಬಂಧಪಟ್ಟವ್ರ ಪದಾಧಿಕಾರಿಗಳು ಯಾರು ವಕೀಲರದಾರ? ಇಲ್ಲ. ಅವರು ಹೇಳ್ತಾರೆ, ನ್ಯಾಯವಾದಿಗಳು ಮಾತಾಡ್ತಾರೆ, ಅವ್ರನ್ನೂ ಮಾತಾಡಿಸ್ಕೊಡೋದಿಲ್ಲ, ತಾವೇ ಮಾತಾಡೋದು ಎದ್ದದ್ದು. ಅದನ್ನು ಬಿಡ್ರಿ. ಅವರು ಮುಖ್ಯಮಂತ್ರಿಗಳು ತಿಳ್ಕೋಬೇಕಲ್ಲ. ಅವರೇ ಹೇಳ್ಯಾರ ಮುಖ್ಯಮಂತ್ರಿಗಳು 15 ಮಿನಿಟ್ನಾಗ ನಾವು ಮನಸ್ಸು ಮಾಡಿದ್ರೆ ರಿಪೋರ್ಟ್ ತರಿಸೋತೀನಿ, ತರಿಸೋಂಗೆ ಮಾಡಿಕೊಡ್ರಿ. ಮನಸ್ಸು ಯಾಕೆ ದೇವರಿಗೆ ಗೊರ್ತಾರೆ, ಬೀರಪ್ಪ ದೇವರಿಗೆ ಗೊರ್ತಾರೆ. ನಮಗೆ ನೋಡ್ರಿ, ಇಲ್ಲೇನೇ ಹೇಳಿದ್ರು ಅವರು ಸುವರ್ಣಸೌಧದಾಗ. ಈ ಅಸೆಂಬ್ಲಿ ಮುಗಿದು 1 ವಾರನಾಗ ನಾನು ನಿಮ್ಮನ್ನು ಕರೀಲಿಲ್ಲ. ಕೊನೆಗೆ ಏನು ನಮ್ಮ ನ್ಯಾಯವಾದಿಗಳು ಬೆಳಗಾವದಲ್ಲಿ ಏನು ವಕೀಲರ ಪರಿಷತ್ತದ ಏನು ಹೋರಾಟ ಮಾಡಿದ್ರು, ಅವಾಗ ವಿನಯ್ ಕುಲಕರ್ಣಿ ಮತ್ತು ನಮ್ಮ AB ಪಾಟೀಲ್ರು ಎಲ್ಲ ಮಾತಾಡಿದ ಮ್ಯಾಗ ಒಂದು ಟೈಮ್ ಫಿಕ್ಸ್ ಮಾಡಿದ್ರು. ಇಲ್ಲಾಂದ್ರೆ ಅದನ್ನೂ ಮಾಡ್ತಿದ್ದಿಲ್ಲ. ಅಷ್ಟು ಏನೂ ಇಲ್ಲೇ ಇಲ್ಲ, ಅದ್ರದ್ದು ಏನೂ ಇಲ್ಲ. ಮತ್ತು ಅಲ್ಲಿ ಹೋದ್ರೂ ಸುಮ್ಮನೇನು ಮೊದಲೇ ಬಂದು ಮೊದಲೊಬ್ಬ ವಿಘ್ನ ಮಾಡಿ ಹೋದ, ಎಲ್ಲಿ ಅದಿಂದ ಮುಂದೆ ಆದ ವಿಘ್ನಗಳೇ ಆಗೋದು. ಪದಾಧಿಕಾರಿಗಳು ಮುಖಂಡರಿಗೆ ಪೊಲೀಸರಷ್ಟೇ ಅಲ್ಲ, ಸಮಾಜದ ಮುಖಂಡರೇ ಫೋನ್ ಮಾಡಿ ಹೋಗಬೇಡಿ ಅಂತ ಹೇಳ್ತಾರೆ. ಅಂಥವ್ರು ಇದ್ದೇ ಇರ್ತಾರೆ ಸಮಾಜನಾಗ, ಅವ್ರು ಇದ್ದೇ ಇರ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥವ್ರಿಗೆ ಇದ್ದರು. ಆ ಬೀಜಗಳು ಯಾವಾಗಲೂ ಖಾಯಂ ಇದ್ದೇ ಇರ್ತಾವೆ. ನಮ್ಮ ಈಗಾಗಲೇ ಎಲ್ಲ ಹಿರಿಯರು ಕೂಡಿ ಏನೇ ನಾವು ಹೋರಾಟ ಹೆಂಗೆ ಮಾಡಬೇಕು ಅನ್ನೋಂಥದ್ದು ಅವರೆಲ್ಲ ಒಂದು ವ್ಯೂಹ ರಚನೆ ಮಾಡ್ಕೊಂಡಾರ. ಅದು ಅಭಿಮನ್ಯು ವ್ಯೂಹ ರಚನೆ ಮಾಡ್ಯಾರೋ ಏನು ವೀರರಾಣಿ ಕಿತ್ತೂರು ಚೆನ್ನಮ್ಮನ ರೀತಿಯಲ್ಲಿ ವ್ಯೂಹ ರಚನೆ ಮಾಡ್ಯಾರೋ, ಅದ್ರಾಗ ಸಗಣಿ ಹಾಕೋರು ಎಷ್ಟು ಮಂದಿ ಅದಾರ ಅದನ್ನು ಗುರ್ತದ ನಮ್ಗೆ ಮಾಡ್ಯಾರ. ನಾವು ಒಂದು ಮಾತ್ರ ಹೇಳ್ತೀನಿ, ನಾ ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನಂದ್ರೆ, ಎಲ್ಲಿ ಅವ್ರು ತಡಿತಾರೋ ಅಲ್ಲೇ ರಸ್ತೆ ರೋಕೋ ಮಾಡಿ ಅಲ್ಲೇ ಸಂಜೆ ತನಕ ಕೂತ್ಬಿಡ್ರಿ. ಒಮ್ಮೆ ಪೂರ್ತಿ ಸ್ತಬ್ಧ ಆಗಿಬಿಡಲಿ ಉತ್ತರ ಕರ್ನಾಟಕ. ಆ ರೀತಿ ಎಲ್ಲೆಲ್ಲಿ ತಡಿತಾರೆ, ಎಲ್ಲೆಲ್ಲಿ ಒಳಮಾರ್ಗಗಳದಾವು ಎಲ್ಲ ಉಪಯೋಗ ಮಾಡಿ ಬರ್ರಿ, ಒಳಗೆ ಹೊಕ್ಕ್ರಿ. ಯಾವುದಕ್ಕಂದ್ರೆ 2 ರೀತಿ ಹೋರಾಟ ಇರ್ತದೆ. ಒಂದು ನೇರವಾಗಿ ಹೋರಾಟ ಇರ್ತದೆ, ಒಂದು ಹಿಂದಿನಿಂದ ಹೆಂಗೆ ಅಟ್ಯಾಕ್ ಮಾಡಬೇಕು ಅನ್ನೋ ಹೋರಾಟ ಇರ್ತದೆ. ಅವು ಎರಡೂ ಕಾರ್ಯತಂತ್ರಗಳನ್ನು ನಮ್ಮವರು ರೂಪಿಸ್ಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಹಾಂ ರೀ, ಶ್ರೀಕೃಷ್ಣ ಯಾರು ರೀ? ನಾವೇನು ಶ್ರೀಕೃಷ್ಣ ರೀ? ಹಾಂ, ನಾವು ಶ್ರೀಕೃಷ್ಣ ಏನೂ ಇಲ್ರಿ, ನಾವು ಸಾಮಾನ್ಯ ಬಸವಣ್ಣದೀವಿ. ನಾವು ಹೇಳೋದೇನಂದ್ರೆ, ವಿಧಾನಸಭೆ ಒಳಗೆ CC ಪಾಲ್ರು, ನಾನು, ನಮ್ಮ ಯಾರ್ಯಾರು ಸಿದ್ದು ಸೌದಿ, ನಮ್ಮ ಏನದಲ್ಲ ಟೀಮು, ಅರವಿಂದ್ ಬೆಲ್ಲದು ಎಲ್ಲರೂ ನಾವು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಕಾಂಗ್ರೆಸ್ಸಿನ ಶಾಸಕರು ಬರಲಿ, ವಿನಯ್ ಕುಲಕರ್ಣಿ ಬರಲಿ, ಯಾರ್ಯಾರೋ ನಾವು ಭಾಳ ಉಗ್ರ ಹೋರಾಟ ಮಾಡ್ತೀವಿ, ಪ್ರಾಣ ಕೊಡ್ತೀವಿ, ಮಾಡಿ ಇಲ್ಲ ಮಡಿ ಅಂತ ಹೇಳ್ತೀವಿ. ಎಲ್ಲ ಕಂಪ್ನಿ ಬರಲಿ, ಅದು ಮಡಿ ಲೆಕ್ಕರೆ ಬರಲಿ, ಮಾಡ್ಲಕ್ಕರೆ ಬರಲಿ, ಯಾವ್ದಾರ ಒಂದು ಆಗಿ. ಸ್ವಲ್ಪ ನೀವು ಕ್ಲಿಪ್ಪಿಂಗ್ 2 ಹಾಕಿರಿ, ಅದನ್ನು ಹಾಕಲ್ಲ. ಹಿಂಗೆ ಶಾಸಕನಾಗಿಂತ ಮುಂಚೆ, ಶಾಸಕನಾದ ಮೇಲೆ ಹೊಡ್ರಿ. ನೀವು ಅದನ್ನು ಕ್ಲಿಪ್ಪಿಂಗ್ ಹಾಕಲ್ರಿಪ್ಪ. ಎಂದು ಮಾತಾಡಿದ್ದು ವಾಪಸ್ ಕೊಡಿರ್ತಾರೆ ಸರ. ಅದು ಈಗ ನಮ್ಮ ಇವರು ನಮ್ಮ ಗುರುಗಳು ಹೇಳ್ಯಾರ, ಯಾಕೆ ಹೊಳ್ಳಿ ಮಿಳ್ಳಿ ನಿಮ್ಮ ಕೆಲಸ ಸಮಾಜ. ಸರ್ 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 ಸಮಾಜ ಒಬ್ಬ ವ್ಯಕ್ತಿ ಮೇಲೆ ನಿಂದಿರೋದಿಲ್ಲ. CC ಪಾಟೀಲ್ ಬರಲಿಕ್ಕೂ ಅದು ಮುಂದೆ ಹೋಗ್ತೈತಿ, ಯತ್ನಾಳ್ ಸಾಹೇಬ್ರು ಬರಲಿಕ್ಕೂ ಮುಂದೆ ಹೋಗ್ತೈತಿ, ಶಿವಶಂಕರ್ ಬರಲಿಕ್ಕೂ ಮುಂದೆ ಹೋಗ್ತೈತಿ. ಮುಂದಿನ ದಿವಸದೊಳಗೆ ವಿರೋಧ ಮಾಡಿದವರಿಗೆ ಸಮಾಜ ತಕ್ಕ ಪಾಠ ಕಲಿಸ್ತದೆ.
ಅಲೆಕ್ಸಾಂಡರ್ ಇಡೀ ಜಗತ್ತಿಗೆ ಹೇಳ್ಕೊಂಬಂದು ಕಲ್ಕತ್ತಾಗ ಹೇಳ್ತಾನಂತ. ಅವತ್ತ ಈಸ್ ದ ಎಂಪ್ರರ್, ಕಿಂಗ್ ಆಫ್ ದ ವರ್ಲ್ಡ್. ಎಲ್ಲ ಸೈನಿಕರು ಸೇನಾಧಿಪತಿಗಳು ಮೂಜು ಮಸ್ತಿ ಮಾಡಿ ಕುಳಿತಿರ್ತಾರಂತ. ಅವ ಹನಿಕೆ ಎತ್ಕೊಂಡು ಕೂತಿರ್ತಾನಂತ. ಅವ್ರ ಸೈನಿಕರು ಬಂದು ಯಾಕಂತ ಕೇಳಿದ್ರೆ ನಾಳೆ ಯುದ್ಧ ಮಾಡೋಕ್ಕೆ ಯಾವುದೂ ದೇಶ ಇಲ್ಲ ಅಂದ್ರಂತ. ಹಂಗೆ ಸಮಸ್ಯೆ ಬಗ್ಗೆ ಹೇಳಿದ್ರೆ ಅವ್ರ ಸಮಾಜ ಮುಂದೆ ಹೋಗಕ್ಕೆ ಕೇಳಿರೋದಿಲ್ಲಲ್ಲ, ಅದಕ್ಕೆ ಹರಿದೋಗೋದು. ಒಬ್ಬರು ಸರ್ ಸರ್ ದಯವಿಟ್ಟು ಕೈ ಮುಗಿತೇನೆ. ಒಬ್ಬ ವ್ಯಕ್ತಿಯಿಂದ ಸಮಾಜ ನಿಂತಿಲ್ಲ. ಅದು ಮಾಡ್ಯಾರ ಮುಂಚೆ ಆಗಿತ್ತು ಅವಾಗೇನು ಅಲ್ಲ ಸರ್. ಒಂದು ನಿಮಿಷ ಸರ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ರಾಷ್ಟ್ರೀಯ ಅಧ್ಯಕ್ಷರು ಅಂತೇಳಿ ಏನೋ ಹೋರಾಟದ ಛಲ ಐತಿ. ಪೂಜ್ಯ ಅವರ ತಂದೆ ಅವರ ಕಾಲದಿಂದನೂ ಹೋರಾಟ ಮಾಡ್ಕೊಂಬಂದಿದ್ರು. ಪಂಚಮಸಾಲಿದು ಹನುಮನಾಳ ಗುರುಗಳಿಂದ ಪ್ರಾರಂಭವಾಗಿದ್ದು ಕಾಶಪ್ಪನವ್ರ ತಂದೆಯಿಂದನೂ ಹೋರಾಟ ಮುಂದುವರಿತು. ಆ ಕಾರಣಕ್ಕಾಗಿ ಅದೇ ಭಾಗದಲ್ಲಿ ನಮ್ಮ ಕೂಡಲ ಸಂಘ ಪೀಠ ಕಟ್ಟಿದ್ದಕ್ಕೆ ಚುನಾಯಿತ ಪ್ರತಿನಿಧಿಗಳ ಬೆಂಬಲ ಇದ್ದರೆ ಹೋರಾಟಕ್ಕೆ ಅನುಕೂಲ ಆಕತ್ತೆ ಅಂತೇಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಪೂಜ್ಯ ಜಗದ್ಗುರುಗಳು ಅಧ್ಯಕ್ಷರು ಮಾಡಿದರು. ಈಗ ಒಂದಿಷ್ಟು ಒಬ್ಬ ಸಾಧುನಂತಕ ಒಂದು ಇಲಿ ಓಡಾಡ್ತಿತ್ತಂತ. ಯಜ್ಜ 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 ನಾನು ಬೆಕ್ಕರ್ ಮಾಡಂತಂತ ಇಲಿ ಬೆಕ್ಕಾತಂತ. 8 ದಿವಸಕ್ಕೆ ಮತ್ತೆ ಯಜ್ಜ 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 ನಾನು ನಾಯಿನ ಮಾಡಂತಂತ ಮಾಡ್ತಂತ. ಯಜ್ಜ 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 ನಾನು ಹುಲಿನ ಮಾಡಂತಂತ. ಯಾಕೋ ಅಂತ ನಾಯಿ ನನ್ನ ಕಡಿಯಾಕೆ ಬರಾಕತ್ತಂತ ಮಾಡಿದ್ರಂತ. 3 ದಿವಸಕ್ಕೆ ಆ ಹುಲಿ ಟರ್ರ್ ಅಂತ ಅಜ್ಜನಂತಕ್ಕೆ ಬಂತಂತ. ಮತ್ತೆ ಕಮಲದ ನೀರ್ತು ಒಂದು ಉಗಿದಂತ ಇಲಿ ಆತಂತ. ಎಸ್ ಗೌಡ್ರಪ್ಪ